ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ನೋಡೋದಕ್ಕೂ ಮುಂಚೆ ಯಾರು ವಿನೋದ ವೈಎಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ವಿನಂತಿ, ಈಗ ಹಳೆ ವಿಷಯ ಯಾಕೆ? ಪಾಪ ನಮ್ಮತ್ತಿಗೆ ಟೀ ಸಂದಾಗಿಲ್ಲ ಅಂತ ಈ ಅರಮನೆಯಲ್ಲಿ ಸುಧಾರಿಸ್ಕೊಳೋದಕ್ಕಂತ ಬಂದವ್ರೆ. ಅವರಿಗೆ ನಾವು ಯಾವುದೇ ತೊಂದರೆ ಕೊಡಬಾರ್ದು ಅಲ್ವೇ? ಅದಕ್ಕೆ ನೀವು ಆಚೆ ಕಡೆ ಬರ್ತಿರೋ ಏಳ್ಸಿ ಗಾಳಿನಲ್ಲಿ ಆರಾಮಾಗಿ ರೆಸ್ಟ್ ತಗೊಳ್ಳಿ ಬಾರೆ ಅನ್ಕೊಂಡು ಸಾವಿತ್ರಿ ವಿನಂತಿ ಹೋಗೋದಕ್ಕಂತ ಹೋಗ್ತಾರೆ. ಈಶ್ವರಿ ಚಿಟ್ಕೆ ಹೊಡೆದು, ಲೇ ಸಾವಿತ್ರಿ, ಕುತಂತ್ರ ಮಾಡಿ ಗೆದ್ಬಿಟ್ವಿ ಅಂತ ಶಾನೆ ಖುಷಿಯಾಗಿದ್ರಿ ಅಲ್ವೇ? ಈ ನಿನ್ನ ಮುಖದ ಮೇಲೆ ಇರೋ ನಗ ಜಾಸ್ತಿ ದಿನ ಇರೋಕ್ಕಿಲ್ಲ ಸಾವಿತ್ರಿ, ಆದಷ್ಟು ಬೇಗ ಉತ್ತರ ಕೊಡ್ತೀನಿ ಅಂತ ಈಶ್ವರಿ ಹೇಳ್ತಿರ್ತಾಳೆ. ಅದನ್ನ ನೋಡ್ಕೊಂಡಣ್ಣ ಬಿಡೋ ಅದಕ್ಕೆ ಅಂತ ಹೇಳಿ ಈಶ್ವರಿನೂ ವಿನಂತಿ ಅಲ್ಲಿಂದ ಹೊರಡ್ತಾರೆ. ನೋಡ್ದೇನವ ಎಷ್ಟು ಕೊಬ್ಬಲ್ಲಿ ಉತ್ತರ ಕೊಟ್ಟೋತಾವ್ರೆ ಅಂತ ಚಿತ್ರ ಹೇಳ್ತಿರ್ತಾಳೆ. ಹೋಗ್ಲಿ ಬಿಡು ಚಿತ್ರ, ಇವತ್ತು ಟೈಮು ಅವ್ರ ಕಡೆ ಅದೇ, ನಾಳಿಗೆ ನಮ್ಮ ಕಡೆ ಬಂದೇ ಬರ್ತದೆ, ಆಗ ಇವ್ರ ಕೊಬ್ಬನ್ನ ಹೆಂಗೆ ಕರಗಿಸ್ತೀನಿ ನೋಡು ಅಂತ ಈಶ್ವರಿ ಹೇಳ್ತಿರ್ತಾಳೆ. ಮತ್ತೆ ಅಜ್ಜಮ್ಮ ಎಲ್ಲಾಡ್ಕೆ ಹಾಕೊಂಡು ಕೂತಿರ್ತಾಳೆ. ಅಲ್ಲಿಗೆ ಚಂಪನ್ನು ಮತ್ತೆ ವಿದ್ಯಾ ಬರ್ತಾರೆ. ಏನ್ರೆ ಅಕ್ಕ ತಂಗಿ ಇಬ್ರು ಒಟ್ಟಿಗೆ ಬಂದ್ಬಿಟ್ಟಿದ್ದೀರಾ, ಏನು ಸಮಾಚಾರ ಅಂತ ಕೇಳ್ತಾಳೆ ಅಜ್ಜಮ್ಮ. ಅಮ್ಮಮ್ಮ, ವಿದ್ಯಾಕ್ಕ ನಿಮ್ಮ ತವ ಮಾತಾಡಬೇಕು ಅಂತ ಬಂದವ್ರೆ ಅಂತ ಚಂಪಾ ಹೇಳ್ತಾಳೆ. ಹೌದೇ ಅಂತ ಹೇಳಿ ವಿದ್ಯಾ ಕಡೆ ತಿರುಗ್ತಾಳೆ ಅಜ್ಜಮ್ಮ. ತಕೊಳ್ಳಿ ಅಮ್ಮಮ್ಮ ಅಂತ ದುಡ್ಡು ಕೊಡೋಕೆ ಹೋಗ್ತಾಳೆ ವಿದ್ಯಾ. ನನಗ್ಯಾಕೆ ದುಡ್ಡು ಕೊಡ್ತಾ ಇದ್ದಿ ಅಂತಾಳೆ ಅಜ್ಜಮ್ಮ. ಅಮ್ಮಮ್ಮ, ನಾನು ಔಟ್ ಹೌಸಲ್ಲಿ ಇರಬೇಕು ಅಂದರೆ ಬಾಡಿಗೆ ಕೊಡ್ತೀನಿ ಅಂತ ಅವತ್ತೇ ಹೇಳಿದ್ನಲ್ಲ, ಅದಕ್ಕೆ ಅದ್ರ ಬಾಡಿಗೆ ಇದು ಅಂತ ವಿದ್ಯಾ ಹೇಳ್ತಾಳೆ. ಓಹೋ, ಏನೋ ಒಂದು 4 ಕಾಸು ಸಂಪಾದನೆ ಮಾಡ್ಕೊತಾ ಇದ್ದೀನಿ ಅಂತ ಅಂದ್ಬಿಟ್ಟು ಬಾಡಿಗೆ ಕೊಡೋಕೆ ಬಂದಿದ್ಯಾ ಬಾಡಿಗೆನಾ? ನಿನಗೆ ಕೊಬ್ಬು ಹೆಚ್ಚಾಗ್ಬಿಟ್ಟಂಗೈತೆ ಕಣೆ ಅಂತ ಅಜ್ಜಮ್ಮ ಹೇಳ್ತಿರ್ತಾಳೆ. ಅಮ್ಮಮ್ಮ, ನೀವೇನು ಬೇಕಾದರೂ ನನ್ನ ಬೈರಿ, ಅದಕ್ಕೆ ನಿಮ್ಗೆ ಅಧಿಕಾರ ಅದೇ, ಆದರೆ ಈ ದುಡ್ಡನ್ನ ಮಾತ್ರ ಬೇಡ ಅಂತ ಹೇಳ್ಬೇಡಿ. ನನಗೆ ಬೈಯೋ ಅಧಿಕಾರ ಐತೆ ಅಂದ್ಮ್ಯಾಕೆ ನಿನಗೆ ಈ ಮನೇಲಿ ಹಕ್ಕೋ ಅಧಿಕಾರ ಇಲ್ಲ ಅಂತ ನೀನು ಯಾಕೆ ತಿಳ್ಕೊಂಡು? ಲೇ ವಿದ್ಯಾ, ಇದು ನಿನ್ನ ಮನೆ ಕಣೆ, ಅದಕ್ಕೆ ನೀನು ಬಾಡಿಗೆ ಕಟ್ಟಬೇಕಾದ ಅವಶ್ಯಕತೆ ಇಲ್ಲ ಅಂತ ಅಜ್ಜಮ್ಮ ಹೇಳ್ತಾಳೆ. ಇಲ್ಲ ಅಮ್ಮಮ್ಮ, ಮೊದಲು ಇದು ನನ್ನಟ್ಟೆ ಆಗಿತ್ತು, ಆದರೆ ಈಗಲ್ಲ. ಈಗ ನಾನು ನನ್ನ ಮಗುಗೆ ತಂದೆ ಬೇಕು ಅನ್ನೋ ಕಾರಣಕ್ಕೆ ಕೋರ್ಟಲ್ಲಿ ಆದೇಶ ತಗೊಂಡು ಬಂದಿರೋ ಬ್ಯಾಡ್ದಿರೋ ಅತಿಥಿ ಆಟಯ್ಯ ಅಂತ ವಿದ್ಯೆ ಹೇಳ್ತಾಳೆ. ಅಲ್ವೇ, ಆ ಮನೆಯಲ್ಲೂ ನಿನ್ನ ಗಂಡನ್ನು ನಿನ್ನ ಜೊತೆ ಅವನೇ ತಾನೇ ಅಂತ ಅಜ್ಜಮ್ಮ ಹೇಳ್ತಾಳೆ. ಅವರು ನನ್ನ ಗಂಡ ಆಗಿ ಇಲ್ಲ ನನ್ನ ಮಗಿಗೆ ತಂದೆ ಆಗಿ ಆ ಎಟ್ಟಿನಲ್ಲಿ ನನ್ನ ಕೂಟೆ ಇಲ್ಲ ಅಮ್ಮಮ್ಮ. ಕೋರ್ಟ್ ಹೇಳಿರೋದಕ್ಕೆ ಇದ್ದಾರೆ ಆಟಯ್ಯ, ಜೊತೆಗೆ ನನ್ನಿಂದ ಎಷ್ಟು ಬಿರಿನೇ ಮುಕ್ತಿ ಸಿಗ್ತೈತೋ ಅಂತ ಕಾಯ್ತವ್ರೆ. ಅವ್ರು ಇನ್ನೂ ನನ್ನ ಹೊಟ್ಟೆಲಿರೋ ಮಗುಗೆ ತಂದೆ ಅಂತ ಒಪ್ಕೊಂಡಿಲ್ಲ ಅಂದ್ಮ್ಯಾಕೆ ನಾನು ನನ್ನ ಸ್ವಾಭಿಮಾನನ ಬಿಟ್ಬಿಟ್ಟು ಆ ಎಟ್ಟಿನಲ್ಲಿ ಹೆಂಗಮ್ಮ ಬಾಳ್ವೆ ಮಾಡಲಿ ಅಂತ ವಿದ್ಯೆ ಹೇಳ್ತಾಳೆ. ಯಾಕೆ ಹಿಂಗೆ ಮಾತಾಡ್ತಾ ಇದ್ದಿ? ನೀನು ಇನ್ನೂ ಈ ಎಟ್ಟಿ ಸೊಸೆ ಕಣೆ ಅಂತ ಅಜ್ಜಮ್ಮ ಹೇಳ್ತಾಳೆ. ಸೊಸೆ ಅನ್ನೋ ಸಂಬಂಧನ ಕಳ್ಕೊಬೇಕು ಅಂತಾನೆ ಕೋರ್ಟ್ನಲ್ಲಿ ಕೇಸ್ ಹಾಕಿ ಅವ್ರ ಮನಸ್ಸಿನಿಂದ ನನ್ನ ದೂರ ಮಾಡಿದ್ಮೇಕು ನಾನು ಹೆಂಗೆ ಅನ್ಕೊಂಡ್ಲಿ ಅಮ್ಮಮ್ಮ? ನೀವೇನೋ ನನ್ನ ಮೇಲೆ ಪ್ರೀತಿಯಿಂದ ಹಂಗೆ ಹೇಳಿದ್ರಿ, ಆದರೆ ಹಂಗಿರೋದಕ್ಕೆ ನನ್ನ ಮನಸಾಕ್ಷಿ ಒಪ್ಪೋಕ್ಕಿಲ್ಲ. ನೀವು ತಪ್ಪು ತಿಳ್ಕೊಬೇಡಿ ಅಮ್ಮಮ್ಮ, ಈ ಬಾಡಿಗೆ ದುಡ್ಡನ್ನ ತಗೊಂಡ್ರೆ ಮಾತ್ರ ನಾನು ಔಟ್ ಹೌಸಲ್ಲಿ ಇರ್ತೀನಿ, ಇಲ್ಲ ಅಂದರೆ ಒತ್ತಾರನೇ ಎದ್ದು ನಮ್ಮ ಮಟ್ಟಿಗೆ ಹೋಗ್ಬೇಕಾಗ್ತದೆ. ತಗೋ ಚಂಪ, ಆಮೇಲೆ ಅಮ್ಮಮ್ಮನಿಗೆ ನೀನೇ ಈ ದುಡ್ಡನ್ನ ಕೊಟ್ಬಿಡು ಅಂತ ಹೇಳಿ ಚಂಪನ ಕೈಯಲ್ಲಿ ಕೊಟ್ಟು ಹೊರಟೋಗ್ತಾಳೆ ವಿದ್ಯಾ. ಅಜ್ಜಮ್ಮ ತುಂಬ ಬೇಜಾರು ಮಾಡ್ಕೊತಾ ಇರ್ತಾಳೆ. ಇತ್ತ ಭದ್ರ ಕೂತಿರ್ತಾನೆ ಚಾಪೆ ಹಾಸ್ಕೊಂಡು ವಿದ್ಯಾ ಕಾಲು ನೋವು ಅಂತ ಕಾಲು ಒತ್ಕೊತಾ ಇರ್ತಾಳೆ. ಇತ್ತ ಭದ್ರ ನೋಡ್ಬಿಟ್ಟು ವಿದ್ಯಾನ ನೆನೆಸ್ಕೊತಿರ್ತಾನೆ ಹಿಂದೆ ಆಗಿರೋದನ್ನ. ವಿದ್ಯಾ ಕಾಲು ಒತ್ತುತ್ತಿರ್ತಾನೆ ಭದ್ರ. ಅಯ್ಯೋ ಗೌಡ್ರೆ, ನೀವು ಯಾಕೆ ನಾನು ಕಾಲು ಒತ್ತುತ್ತಾ ಇದ್ದೀರಾ ಅಂತ ವಿದ್ಯಾ ಹೇಳ್ತಾಳೆ. ಸುಮ್ಮನಿರಮ್ಮೆ ನೀನು ಅಂತ ಭದ್ರ ಹೇಳ್ತಾನೆ. ಬಿಡಿ ಗೌಡ್ರೆ ಅಂತ ಅಂದ್ಬಿಟ್ಟು ಕಾಲು ಬಿಡಿಸ್ಕೊತಾಳೆ ವಿದ್ಯಾ. ಗೌಡ್ರೆ, ಹಿಂಗೆ ಯಾರಾದರೂ ಹೆಂಡ್ತಿ ಕಾಲನ್ನ ಗಂಡ ಒತ್ತಾರೆ, ಹಿಂಗೆಲ್ಲ ಮಾಡಬಾರ್ದು, ಸುಮ್ಕಿರಿ ನೀವು ಅಂತ ವಿದ್ಯೆ ಹೇಳ್ತಾಳೆ. ಯಾಕೆ ಒತ್ತಬಾರ್ದು? ಒತ್ತೋದ್ರಲ್ಲಿ ಏನು ತಪ್ಪೈತೆ ಅಂತ ಕೇಳ್ತೀನಿ. ಗಂಡಸರು ಆಚೆ ಹೋಗಿ ಸುತ್ತಾಡ್ಕೊಬತ್ತಾರೆ, ಓಡಾಡ್ಕೊಬತ್ತಾರೆ, ಅವ್ರಿಗೆ ಮಾತ್ರ ಕಾಲು ನೋವು ಆಗ್ತದೆ, ಅವ್ರಿಗೆ ಮಾತ್ರ ಕಾಲು ಒತ್ತಬೇಕಾ? ಹೆಣ್ತಿಂದಿರಿಗೆ ಕಾಲಿಲ್ವೇ? ಅವ್ರಿಗೆ ನೋವಾಗಕ್ಕಿಲ್ವೇ? ನೀವು ನಮಗೋಸ್ಕರ ಮನೇಲಿ ಕಷ್ಟಪಡ್ತೀರ ತಾನೆ, ಓಡಾಡ್ತೀರ ತಾನೆ, ಕಾಲು ನೋವ್ತದೆ ತಾನೆ, ಅಂದಮೇಲೆ ಗಂಡ ಆದವನು ಕಾಲು ಒತ್ತಿದ್ರೆ ಏನು ತಪ್ಪಾಗ್ತದೆ? ನೋವು ಹೋಗ್ಬೇಕು ಅಂದರೆ ಕಾಲು ಒತ್ತಬೇಕು, ತತ ಇಲ್ಲಿ ಅಂತ ಹೇಳಿ ಕಾಲು ನೀಟಿಸ್ಕೊಂಡು ಕಾಲು ಒತ್ತುತ್ತಾ ಇರ್ತಾನೆ ವಿದ್ಯಾ ಕಾಲು ಭದ್ರ. ನಾನೀಗ ಏನು ಮಾಡಿದ್ದೀನಿ ಅಂತ ನನ್ನ ಕಾಲು ನೋವ್ತಾ ಇದೆ ಗೌಡ್ರೆ? ನನಗೆ ಯಾವ ನೋವು ಇಲ್ಲ ಕಣಂತೆ, ಸುಮ್ಕಿರಿ ನೀವು ಅಂತ ವಿದ್ಯೆ ಹೇಳ್ತಾಳೆ. ಹಾ, ಮನೇಲಿ ಕೆಲಸ ಇದ್ದರೂ ಇಲ್ಲದೆ ಹೋದ್ರೂ ಎಷ್ಟೆಲ್ಲ ಓಡಾಡ್ಕೊಂಡು ಕೆಲಸ ಮಾಡ್ತಾ ಇದ್ದೆ, ಅದು ಅಲ್ದಲೆ ನಾವು ಆಚೆ ಹೋಗಿ ಕೆಲಸ ಮಾಡೋದಕ್ಕಿನ್ನ 2ರಷ್ಟು ಇಲ್ಲೇ ಓಡಾಡ್ತಿರ್ತೀಯ. ಬಸ್ರಿ ಹೆಂಗ್ಸು, ಅಷ್ಟೆಲ್ಲ ಓಡಾಡಿದ್ರೆ ಕಾಲು ನೋವು ಹಾಕಿಲ್ವೇ ಅಂದ್ಮ್ಯಾಕೆ ಆ ಕಾಲುಗಳಿಗೆ ಎಷ್ಟು ನೋವಾಗಿರಬೇಡ, ಅದಕ್ಕೆ ಆ ಕಾಲು ನೋವು ಹೋಗ್ಬೇಕಂದ್ರೆ ಕಾಲು ಒತ್ತಾ ಇರ್ತೀನಿ ನಾನು ಅಂತ ಭದ್ರ ಹೇಳ್ತಾನೆ. ಪ್ರತಿಯೊಂದು ಹೆಣ್ಣಿಗೂ ನಿಮ್ಮಂಥ ಗಂಡನೇ ಸಿಗಬೇಕು ಅಂತ ಬೇಡ್ಕೊತಾಳೆ ಗೌಡ್ರೆ, ಆದರೆ ಯಾವ ಜನ್ಮದ ಪುಣ್ಯನೋ ಏನೋ ಕಾಣೆ ನೀವು ನನ್ನ ಗಂಡನಾಗಿ ಸಿಕ್ಕಿದ್ದೀರಾ, ಆದರೆ ನಾನು ನಿಮಗೆ ತಕ್ಕೆಣ್ತಿ ಹೌದೋ ಇಲ್ವೋ ನನ್ಗೆ ಅಂತ ಇರ್ತಾಳೆ ವಿದ್ಯಾ ಹತ್ಕೊಂಡು. ಅದ್ಯಾ ಕಮ್ಮಿ ಹಂಗನ್ಕೊಂಡು ನಂದು ನಿಂದು ಜನ್ಮದ ಜೋಡಿ
ಅಂತ ಭದ್ರ ಹೇಳ್ತಾನೆ. ಗೌಡ್ರೆ ನನ್ನಿಂದ ಏನಾದರೂ ತಪ್ಪು ಅಂತಿರ್ತಾಳೆ ವಿದ್ಯಾ. ನೀನೇನು ತಪ್ಪು ಮಾಡ್ತೀಯಾ? ಒಂದು ವೇಳೆ ತಪ್ಪೇ ಮಾಡಿದ್ಯಾ ಅಂತ ಇಟ್ಕೋ, ಅದಕ್ಕೆಲ್ಲ ಚಿಂತೆ ಮಾಡೋಕೆ ಹೋಗ್ಬೇಡ. ನಿನ್ನ ಗಂಡ ಭದ್ರೇಗೌಡ ಅದನ್ನೆಲ್ಲ ಮನ್ಸಲ್ಲಿ ಮಾಡ್ಕೊಳಕ್ಕಿಲ್ಲ. ನೀನೇನೇ ತಪ್ಪು ಮಾಡಿದ್ರು ಅದನ್ನೆಲ್ಲ ಕ್ಷಮಿಸಿ ನಿನ್ನ ಜೊತೆಲೇ ಇರ್ತೀನಿ ಅಂತ ಹೇಳಿ ಕಾಲಿಗೆ ಮುತ್ತಿಡ್ತಾನೆ ಭದ್ರ. ಅಯ್ಯೋ ಗೌಡ್ರೆ ಏನು ಮಾಡಿದ್ರಿ ಅಂತಾಳೆ ವಿದ್ಯಾ. ನಮ್ಮವ್ವನ್ನ ಹೊತ್ಕೊಂಡು ಮೆರವಣಿಗೆ ಮಾಡ್ತಿರೋ ಪಾದಗಳಿವು, ಮುತ್ತು ಕೊಟ್ರೆ ಏನು ತಪ್ಪಾಗಕ್ಕಿಲ್ಲ, ಸುಮ್ಕೆ ಇರಮ್ಮಿ ಅಂತ ಭದ್ರ ಹೇಳಿದ್ದನ್ನು ನೆನೆಸ್ಕೊತಿರ್ತಾನೆ. ಇತ್ತ ವಿದ್ಯಾ ಕಾಲು ಹೊತ್ಕೊಂಡು ಹೋಗಿ ಎದ್ದೋಗಿ ಸ್ಪ್ರೇ ಎತ್ಕೊಬಂದು ಹೊಡ್ಕೊತಿರ್ತಾಳೆ ಕಾಲಿಗೆ. ಇದನ್ನೆಲ್ಲ ನೋಡ್ತಿರ್ತಾನೆ ಭದ್ರ ಕುತ್ಕೊಂಡು. ಮತ್ತೆ ಬುಕ್ಗಳು ತಗೊಂಬಂದು ಓದ್ಕೊತಿರ್ತಾಳೆ ವಿದ್ಯಾ. ಇತ್ತ ಅಜ್ಜಮ್ಮ, ಕ್ವಾಟ್ಲೆ ಮತ್ತು ಚಂಪಾ ಬಂದು ಬಾಗಿಲು ಬಡಿತಾ ಇರ್ತಾರೆ. ಎಷ್ಟು ಸರಿ ಬರೆದ್ರೂ ಬಾಗಿಲು ತೆಗಿಯೋದಿಲ್ಲ. ಯಾರೋ ಅಂತಾಳೆ ವಿದ್ಯಾ. ಬಾಗಿಲು ತೆಗೀರೇ ಅಂತ ಅಜ್ಜಮ್ಮ ಕೂಗ್ತಾಳೆ. ಅಮ್ಮಮ್ಮನ ಈಟೋತಲ್ಲಿ ಯಾಕೆ ಇಲ್ಲಿ ಬಂದ್ರು? ಅದೆಷ್ಟೊತ್ಲ ಬಾಗಿಲು ತೆಗಿಯೋಕ್ಕೆ? ಏಯ್ ತೆಗಿರ್ಲಾ ಅಂತ ತಟ್ತಿರ್ತಾಳೆ ಜೋರಾಗಿ ಅಮ್ಮಮ್ಮ. ಅಮ್ಮಮ್ಮ ಬಂದೆ ಅಂತಾಳೆ ವಿದ್ಯಾ. ಏನು ಬೇಕಾಗಿಲ್ಲ ಕೂತ್ಕೊಂಡು ನಾನು ಹೋಗಿ ತೆಗಿತೀನಿ ಅಂತಾನೆ ಭದ್ರ. ಹಾಗೆ ಮುದುಕಿ ಇಲ್ಲಿ ಯಾಕೆ ಬಂದಿದ್ದಾಳೋ ಅಂತ ಅನ್ಕೊಂಡು ಹೋಗಿ ತೆಗಿತಾನೆ ಬಾಗಿಲು ಭದ್ರ. ತೆಗ್ದಿದ ತಕ್ಷಣ ತೆಗಿರ್ಲಾ ಅದೆಷ್ಟತ್ಲ ಬಾಗಿಲು ತೆಗಿಯೋದಕ್ಕೆ ಅಂತ ಹೇಳಿ ಒಳಗಡೆ ಬಂದ್ಬಿಡ್ತಾಳೆ ನುಗ್ಕೊಂಡು ಅಜ್ಜಮ್ಮ, ಚಂಪಾ ಮತ್ತು ಕ್ವಾಟ್ಲೆ. ಇಬ್ಬರು ಬೇರೆ ಬೇರೆ ಆಸಿರೋದನ್ನ ನೋಡಿ ಅಜ್ಜಮ್ಮ, ಏನಾಯ್ತಮ್ಮಮ್ಮ ಬಾಗಿಲು ನೆಟ್ಟಿಗೆ ತೆಗಿದಲ್ಲೇ ಹಂಗೆ ಗುದ್ಕೊಂಡು ಬರ್ತಾಯಿದ್ದಿ, ಈಗ ಅಂಥದ್ದೇನಾಯ್ತೋ ಅಂತ ಕೇಳ್ತಾನೆ ಭದ್ರ. ಅಮ್ಮಮ್ಮ ನೀವು ನಿದ್ದೆ ಮಾಡೋದು ಬಿಟ್ಬಿಟ್ಟು ಈ ಹೊತ್ತಲ್ಲಿ ಇಲ್ಲಿಗೆ ಯಾಕೆ ಬಂದ್ರಿ ಅಂತ ವಿದ್ಯೆ ಕೇಳ್ತಾಳೆ. ಲೇ ಕ್ವಾಟ್ಲೆ ಯಾಕ್ಲಾ ಅಮ್ಮಮ್ಮ ಬಂದಿರೋದೇನು ಮಾತಾಡ್ತಾ ಇಲ್ಲ, ಯಾಕೇನಾಯ್ತಲಾ ಅಂತ ಕೇಳ್ತಾನೆ ಭದ್ರ. ಬಾವ ಶಾನೆ ದಿವಸದಿಂದ ಇವರು ಸರಿಯಾಗಿ ನಿದ್ದೆ ಮಾಡ್ತಿಲ್ಲ, ಯಾವಾಗ್ಲೂ ನಿನ್ನ ಬಗ್ಗೆನೇ ಚಿಂತೆ ಮಾಡ್ತಿರ್ತಾರೆ ಅಂತ ಚಂಪಾ ಹೇಳ್ತಾಳೆ. ಹೌದು ಅಣ್ತಮ್ಮ, ನಿಮ್ಮಿಬ್ಬರು ತಾವ ಮಾತಾಡಬೇಕು ಕರ್ಕೊಂಡೋಗಿ ಅಂತಂದರು, ಅದಕ್ಕೆ ಕರ್ಕೊಬಂದ್ವು ಅಂತ ಕ್ವಾಟ್ಲೆ ಹೇಳ್ತಾನೆ. ಏನು ಮುದುಕಿ ಏನಂತದ್ದು ಅಂತಾನೆ ಭದ್ರ ಕಣ್ಣಲ್ಲೇ ಸನ್ನೆ ಮಾಡಿ ಹೇಳ್ತಾಳೆ. ಕೆಳಗಡೆ ಹಾಸಿರೋದು ಬೇರೆ ಬೇರೆ ಅಂತ. ಅಜ್ಜಮ್ಮ ಈ ಹಂಸಾಕ್ಸಿರೋದು ಮುಂದೆ ಹಾಲಿಗೆ ನೀರು ಬೆರೆಸಿದ್ರು ಅದು ಬರೀ ಹಾಲನ್ನೆಲ್ಲ ಹೀರ್ಕೊಂಡು ನೀರು ಹಂಗೆ ಬಿಡ್ತದಲ್ಲ, ಹಂಗೆ ನೀನು ಆಗಿರೋ ಒಂದು ತಪ್ಪನ್ನ ಹೀರ್ಕೊಬಿಟ್ಟು ಸರಿ ನಾನು ಸಂಚಾಕಿಲ್ಲ ಅಂತಂದರೆ ಅದೆಂಗೆ ಕಣ್ಲಾ? ನೋಡ್ಲಾ ಭದ್ರ, ಅವಳು ಈ ಮನೆಗೆ ಮಾಡಿರೋ ಒಳ್ಳೆ ಕೆಲಸನ ಗೆಪ್ತಿಲ್ ಮಾಡ್ಕೊಂಡು ಕೆಟ್ಟದ್ದನ್ನು ಕ್ಷಮಿಸಿ ಅವಳ ಜೊತೆಗೆ ಬಾಳೋದನ್ನು ಕಲಿ ಅಂತ ಅಜ್ಜಮ್ಮ ಹೇಳ್ತಾಳೆ. ಅಕ್ಕಾಗೆ ಮುದುಕಿ ಒದುರ್ದ್ಲು ಅಂತ ಅಟ್ಟದ ಮೇಲೆ ಹತ್ಕೋಬೇಡ, ಕೆಳಗೆ ಇರು ಅಂತ ವಿದ್ಯಾಮುಖನ್ ನೋಡಿ ಮನಸ್ಸಿನಲ್ಲಿ ಅನ್ಕೊಂತಿರ್ತಾನೆ ಭದ್ರ. ಓಹೋಹೋ, ಒಗ್ಳಿದ ಕೂಡಲೇ ಮೇಲ್ಕ್ ಹೋಗೋಕ್ಕೆ, ತೆಗ್ಲಿದ ಕೂಡಲೇ ಕೆಳಕ್ಕೆ ಬರೋಕ್ಕೆ ನಾನೇನು ನೀವಲ್ಲ ಬಿಡಿ ಅಂತ ಅಂದ್ಬಿಟ್ಟು ಮೂತಿ ತೀರಿಸ್ತಾಳೆ ವಿದ್ಯಾ ಮನಸ್ಸಿನಲ್ಲಿ ಅನ್ಕೊಂಡು. ಮತ್ತ್ಯಾಕೆ ಹಂಗೆ ದುರ್ಗುಟ್ಕೊಂಡು ನೋಡ್ತಾ ಇದ್ದಿ, ಮೂಗಿನ ಮೇಲೆ ಗುದ್ದಿದ್ರೆ ರಕ್ತ ನೆಲ್ಲಿ ನೀರು ಬಂದಂಗೆ ಬಂದ್ಬಿಡ್ಬೇಕು ಆಮೇಲೆ ಅಂತ ಭದ್ರ ಹೇಳ್ತಾನೆ. ಓಹೋಹೋ, ನೀನು ಗುದ್ದಿದ್ರೆ ನಾನೇನು ಕಳ್ಳೆ ಪುರಿ ತಿಂತಾ ಇರ್ತೀನ ಅಂತ ವಿದ್ಯಾ ಅನ್ಕೊತಿರ್ತಾಳೆ ಮನಸ್ಸಿನಲ್ಲಿ. 3 ಅಡಿ ದುರಂಕಾರ ನೋಡು ಅಂತ ಭದ್ರ ಅನ್ಕೊತಿರ್ತಾನೆ ಮನಸ್ಸಿನಲ್ಲಿ. 6 ಅಡಿ ಇದೇನು ದುರಂಕಾರ ಅಲ್ಲ, ಸ್ವಾಭಿಮಾನ. ದುರಂಕಾರ ತೋರಿಸೋ ನಿಮ್ಮಂಥ ಗಂಡಸರು ಮುಂದ್ಗುಟೆ ಹಿಂಗೆ ಆತ್ಮಾಭಿಮಾನದಿಂದ ಬದುಕಬೇಕು ಅಂತ ಮನಸ್ಸಿನಲ್ಲಿ ಅನ್ಕೊಂತಿರ್ತಾಳೆ ವಿದ್ಯಾ ಒಬ್ರನ್ನೊಬ್ರ ಮುಖ ನೋಡ್ಕೊಂಡು. ಇತ್ತ ಅಜ್ಜಮ್ಮ ಕ್ವಾಟ್ಲೆಗೆ ಸೇಗೆ ಮಾಡ್ತಾಳೆ. ಏನಿದು ಹಿಂಗೆ ನೋಡ್ಕೊತವ್ರೆ ಅಂತ. ಲೇ ಭದ್ರ, ಲೇ ವಿದ್ಯಾ ಅಂತ ಕೂಗ್ತಾಳೆ ಅಜ್ಜಮ್ಮ. ಇದೀನಮ್ಮಮ್ಮ ಹೇಳಿ ಅಂತಾಳೆ ವಿದ್ಯಾ. ಏನೋ ಇಬ್ರು ದೃಷ್ಟಿ ಯುದ್ಧ ಮಾಡ್ತಿದ್ದೀರಾ ಅಣ್ತಮ್ಮ, ಏನು ಸಮಾಚಾರ, ಪ್ರೀತಿ ಹೆಚ್ಚಾಗಿರಂಗೈತೆ ಅಂತ ಕ್ವಾಟ್ಲೆ ಹೇಳ್ತಾನೆ. ಏ ಕ್ವಾಟ್ಲೆ, ಸುಮ್ಮನೆ ಬಾಯ್ಗೆ ಬಂದಂಗೆ ಮಾತಾಡಬೇಡ, ಇಂಥವಳನ್ನ ಪ್ರೀತಿ ಮಾಡೋಕ್ಕೆ ನಂಗೇನು ತಲೆ ಕೆಟ್ಟಿಲ್ಲ ಅಂತ ಭದ್ರ ಹೇಳ್ತಾನೆ. ಪ್ರೀತಿ ಮಾಡಲಿ ಅಂತ ಇಲ್ಲಿ ಯಾರೂ ಕಾಯ್ಕೊಂಡು ಕುಂತಿಲ್ಲ ಅಣ್ಣಯ್ಯ, ಹೇಳಬೇಕು ಅಂತಂದರೆ ನನ್ನ ತಡಿಕೊಂಡು ಬಂದಿದ್ದು ಇವರೇಯ ಅಂತ ವಿದ್ಯೆ ಹೇಳ್ತಾಳೆ. ಜೀವನದಾಗೆ ನಾನು ಮಾಡಿರೋದು ಅದೊಂದೇ ತಪ್ಪು ನೋಡು ಅಂತ ಭದ್ರ ಹೇಳ್ತಾನೆ. ಆ ತಪ್ಪಿಗೆ ನಾನು ಶಿಕ್ಷೆ ಅನುಭವಿಸ್ತಾ ಇದ್ದೀನಿ ನೋಡಿ ಅಂತ ಒಬ್ರಿಗೊಬ್ರು ಕೋಳಿ ಜಗಳ ಶುರು ಮಾಡ್ಕೊಂಡ್ಬಿಡ್ತಾರೆ. ಇವರಿಬ್ಬರು ಜಗಳ ನೋಡಿ ಪರದಾಡ್ತಾ ಇರ್ತಾಳೆ ಅಜ್ಜಮ್ಮ. ಇತ್ತ ಇಬ್ಬರು ಸ್ವಲ್ಪ ಸುಮ್ಮನೆ ಇರ್ತೀರಾ ಅಂತ ಕೂಗಾಡ್ತಾಳೆ. ಗಂಡ ಹೆಂಡ್ರು ಅಂದರೆ ನಾನು ಮೇಲೂ ನೀನು ಕೀಳು ಅನ್ನೋದೆಲ್ಲ ಇರಬಾರ್ದು, ಇಲ್ಲಿ ಯಾರು ಮುಂದ್ಗಟೆಯನ್ನು ಸೋಲ್ತೀವಿ ಅನ್ನೋದು ಇರಬಾರ್ದು. ಗೆದ್ದು ಸಂಬಂಧ ಉಳಿಬೇಕು ಅಂತಂದರೆ ಇಬ್ಬರು ಸೋತ್ ಗೆಲ್ಲಬೇಕು, ಆಗ್ಲೇಯ ಬದುಕು ಬಂಗಾರ ಆಗೋದು. ಭದ್ರ, ನಾನು ಹೇಳೋ ಮಾತು ಕೇಳು, ಸಂದಾಗಿ ಯೋಚನೆ ಮಾಡಿ ಒಪ್ಕ ಅಂತ ಅಜ್ಜಮ್ಮ ಹೇಳ್ತಾಳೆ. ಆಯಿತು ಅಮ್ಮಮ್ಮ, ನಾನು ಒಪ್ಕೊತೀನಿ ಅಂತ ಭದ್ರ ಹೇಳಿದ ತಕ್ಷಣ ಎಲ್ರಿಗೂ ಖುಷಿ ಆಗುತ್ತೆ. ಅಯ್ಯೋ ಮೊಮ್ಮಗನೇ ನಾನು ಹೇಳಿದ್ದಕ್ಕೆ ನೀನು ಒಪ್ಕೊಬಿಟ್ಟಿಯಲ್ಲ, ಎಷ್ಟು ಖುಷಿ ಆಗ್ತೈತೆ ಗೊತ್ತಾ ನನಗೆ. ಅಂತೂ ಈ ಸಾಯೋ ಮುದುಕಿ ಮಾತಿಗೆ ಬೆಲೆ ಕೊಟ್ಬಿಟ್ಟು ನಿನ್ನ ಹೆಂಡ್ರ ಜೊತೆಗೆ ಬಾಳೋದಕ್ಕೆ ಒಪ್ಕೊಬಿಟ್ಟಿಯಲ್ಲ ಅಂತ ಖುಷಿ ಪಡ್ತಾ ಇರ್ತಾಳೆ ಅಜ್ಜಮ್ಮ ಹೇಳ್ಕೊಂಡು. ಏ ಅಮ್ಮಮ್ಮ, ಯಾಕೆ ಹಿಂಗೆ ಓವರಾಗಿ ಆಡ್ತಾ ಇದ್ಯಿ? ಈಗ ನಾನು ಹೇಳೋದನ್ನ ತಾಳ್ಮೆಯಿಂದ ಕೇಳಿಸ್ಕ, ಆಮೇಕಿಂದ ಸಂತೋಷ ಪಡುವಂತೆ ಆಯ್ತಾ ಅಂತಾನೆ ಭದ್ರ. ಏನು ಅಂತ ಅಜ್ಜಮ್ಮ ಹೇಳ್ತಾಳೆ. ಇವಳಿಂದಾಗಿ ನನ್ನ ನಟಿಗೆ ಶಾನೆ ಒಳ್ಳೇದಾಗದೆ, ಅದನ್ನು ಈ ಜನ್ಮದಲ್ಲಿ ಮರೆಯೋಕ್ಕಿಲ್ಲ, ಅದಕ್ಕೆ ಬೇಕಾದರೆ ಕೈ ಮುಗ್ದು ಥ್ಯಾಂಕ್ಸ್ ಹೇಳ್ತೀನಿ. ಅವ್ವ ತಾಯಿ, ನೀನು ಮಾಡಿರೋ ಸಹಾಯಕ್ಕೆ ದೊಡ್ಡ ಥ್ಯಾಂಕ್ಸು. ಹಂಗೆಯ ಇವಳು ಹೊಟ್ಟೆಗೆ ಬಟ್ಟೆ ಕಟ್ಕೊಂಡು ನನಗೆ ಮಾಡಿರೋ ಮೋಸನ ಈ ಜನ್ಮದಲ್ಲಿ ಮರೆಯೋದಕ್ಕಾಗಕ್ಕಿಲ್ಲ, ಅದನ್ನು ಕ್ಷಮಿಸೋಕ್ಕೂ ಆಗಕ್ಕಿಲ್ಲ ಬಿಡಿ
ಅಂತ ಭದ್ರ ಹೇಳ್ತಾನೆ. ಹಂಗೆ ಇವ್ರು ಅಂದಿರೋ ಮಾತುಗಳನ್ನ ಜೀರ್ಣ ಮಾಡ್ಕೊಳೋದಕ್ಕೂ ಆಗಕ್ಕಿಲ್ಲ, ಅದಕ್ಕೆ ಅವ್ರ ಕೂಟೆ ಬದುಕಕ್ಕಾಗಕ್ಕಿಲ್ಲ ಅಮ್ಮಮ್ಮ ಅಂತ ವಿದ್ಯಾ ಹೇಳ್ತಾಳೆ. ನೋಡ್ಲೆ ವಿದ್ಯಾ, ಆಗಕ್ಕಿಲ್ಲ ಅಂತ ಕೂತ್ರೆ ಸಂಸಾರ ಮುಂದೆ ಸಾಗಕ್ಕಿಲ್ಲ ಕಣಪ್ಪ. ಇಬ್ರು ನಾನೇ ಸರಿ ಅಂತ ನಿಂತ್ರೆ ಸಂಬಂಧ ಸೋಲ್ತದೆ. ಅದೇ ಇಬ್ರಲ್ಲಿ ಒಬ್ರು ಸರಿ ಬಿಡು ಅಂತ ಹೇಳ್ಬಿಟ್ರೆ ಸಂಬಂಧ ಗೆಲ್ತದೆ, ಸಂಸಾರ ಉಳಿತದೆ. ಸ್ಟೆಪ್ ಮಾಡಿದ ದಿನಗಳನ್ನ ಬಿಟ್ಬಿಡಿ. ಒಬ್ರನ್ನ ಬಿಟ್ಟು ಇನ್ನೊಬ್ರು ಬದುಕಕ್ಕಾಗಲ್ಲ ಅನ್ನೋ ದಿನಗಳನ್ನ ನೆನ್ಸ್ಕೊಳ್ಳಿ. ಕೋಪ ಬದುಕಿಟ್ಟು ನೆನಪುಗಳನ್ನ ಪ್ರಶ್ನೆ ಮಾಡಿ. ಸಂಬಂಧ ಉಳಿಸೋ ಉತ್ತರ ಅಲ್ಲೇ ಇರ್ತದೆ ಅಂತ ಅಜ್ಜಮ್ಮ ಹೇಳ್ತಾಳೆ. ಅಮ್ಮಮ್ಮ, ನೆನಪುಗಳಿಗೆ ಪ್ರಶ್ನೆ ಮಾಡಿದ್ರೆ ಬರೀ ಸಿಹಿ ಮಾತ್ರ ಅಲ್ಲ ಅಮ್ಮಮ್ಮ, ಅನ್ಭೋಗ್ಸಿರೋ ನೋವು, ಅವಮಾನ, ಒಂಟಿಯಾಗಿ ಕೂತು ಹತ್ತಿರೋ ರಾತ್ರಿಗಳೇ ನೆನಪಾಗ್ತೈತೆ. ಆವಾಗ ಇವ್ರು ಒಳ್ಳೇದಕ್ಕಿಂತ ಕೆಟ್ಟಿದ್ದೇ ಜಾಸ್ತಿ ಕಾಣೋದು. ಅಂತ ನೆನಪುಗಳ ಮೇಲೆ ಇವ್ರ ಜೊತೆ ಸಂಬಂಧ ಕಟ್ಟೋದಕ್ಕಾಗ್ಲಿ ಇವ್ರ ಜೊತೆ ಬಾಳೋದಕ್ಕಾಗ್ಲಿ ನನಗಿಷ್ಟ ಇಲ್ಲ ಅಂತ ವಿದ್ಯೆ ಹೇಳ್ತಾಳೆ. ಲೇ, ನೀನೇನೇ ಇಷ್ಟ ಇಲ್ಲ ಅಂತ ಹೇಳೋದು? ಈಗ ಹೇಳ್ತೀನಿ ಕೇಳಿಸ್ಕ. ಅಮ್ಮಮ್ಮ, ನಮ್ಮಿಬ್ಬರನ್ನ ಒಂದು ಮಾಡ್ತೀನಿ ಅಂತ ಯೋಚನೆನ ಇವತ್ತೇ ಮರ್ತ್ಕೊಬಿಡು. ನನಗೆ ಮೋಸ ಮಾಡಿ ವಂಚನೆ ಮಾಡಿದವರಿಂದ ದೂರ ಇದ್ದು ರಾಜನ್ ಥರ ಬದುಕ್ತಾ ಇವ್ನಿ. ಈ ನೆಮ್ಮದಿನ ಕಳ್ಕೊಳೋದಕ್ಕೆ ನನಗಿಷ್ಟ ಇಲ್ಲ. ಯಾರ ಮುಂದ್ಗುಟೇನೆ ಸೋತು ಅವಮಾನ ಅನುಭವಿಸೋದಕ್ಕೆ ಆಗಕ್ಕಿಲ್ಲ ನನ್ನ ಕೈಲಿ. ಈ ಪ್ರಯತ್ನನ ಇಲ್ಲಿಗೆ ಬಿಟ್ಬಿಟ್ಟು ಸುಮ್ಕೆ ತಿಂದು ಮಲ್ಕೋ ಹೋಗೋ ಆಯ್ತಾ ಅಂತ ಭದ್ರ ಹೇಳ್ತಾನೆ. ಅಂದರೆ ಇದೇ ನಿನ್ನ ಕೊನೆ ನಿರ್ಧಾರವೇ ಅಂತ ಅಜ್ಜಮ್ಮ ಕೇಳ್ತಾಳೆ. ಮೊದಲು ಇದೇನಯ್ಯ, ಕೊನೆನೇನು ಇದೇನಯ್ಯ ಅಂತ ಭದ್ರ ಹೇಳ್ತಾನೆ. ನಿಂದು ಅಂತಾಳೆ ಅಜ್ಜಮ್ಮ. ನಂದು ಅದೇಯ ಅಂತ ವಿದ್ಯೆ ಹೇಳ್ತಾಳೆ. ಕೊಟ್ಲೆ ಕರ್ಕೊಂಡೋಗ್ಲಾ ಅಂತ ಭದ್ರ ಹೇಳ್ತಾನೆ. ನಾನು ಎಷ್ಟು ಹೇಳಿದ್ರು ಕೇಳದೆ ಬಂದೆ. ಈಗ ನೋಡ್ದ ನಿನ್ಗೆ ಎಷ್ಟು ಬೆಲೆ ಕೊಡ್ತಾರೋ ಅಂತ. ಸುಮ್ಕೆ ನಡಿ ಬಾ ಅಮ್ಮಮ್ಮ ಅಂತ ಕರ್ಕೊಂಡೋಗ್ತಾನೆ ಕೊಟ್ಲೆ ಅಜ್ಜಮ್ಮನ್ನ ಅಲ್ಲಿಂದ. ಇತ್ತ ಮನೆಗೆ ಬಂದು ಅಜ್ಜಮ್ಮ ಯೋಚನೆ ಮಾಡ್ತಾ ಕೂತಿರ್ತಾರೆ. ಅತ್ತೆ ಹಾಲು ತಕೊಳ್ಳಿ ಅಂತ ಮೋಹನ ಬರ್ತಾಳೆ. ಅತ್ತೆ, ನಿಮ್ಮ ಬೇಸರಕ್ಕೆ ಕಾರಣ ಏನು ಅಂತವ ನನಗೆ ಅರ್ಥ ಆಗ್ತದೆ. ಒಂದೊಂದ್ಸಲ ಪರಿಸ್ಥಿತಿ ಅನ್ನೋದು ನಮ್ಮ ಜೊತೆಯಲ್ಲಿರೋರ್ನೇ ನಿಷ್ಠೂರ ಮಾಡಿಬಿಡ್ತದೆ. ಒಂದು ಸಮಯದಲ್ಲಿ ವಿದ್ಯಾಭದ್ರ ಹೆಂಗಿದ್ರು, ಎಷ್ಟೊಂದು ಜನ ಅವರಿಬ್ಬರಿಗೂ ದೃಷ್ಟಿ ತೆಗಿರಿ ಅಂತ ನಂತವನ್ನೇ ಬಂದು ಹೇಳ್ತಾ ಇದ್ರು. ಆದರೆ ಇವಾಗ ಅವರೇಯ ಅಂತಿರ್ತಾಳೆ ಮೋಹನ. ಮೋಹನ ಅಂತಾಳೆ ಅಜ್ಜಮ್ಮ. ಸರಿ ಅತ್ತೆ ಅಂತಾಳೆ ಮೋಹನ. ಅತ್ತೆ ಹಾಲು ಅಂತ ಕೊಡೋದಕ್ಕೆ ಹೋಗ್ತಾಳೆ ಮೋಹನ. ಬೇಡ ಅಂತಾಳೆ ತಲೆ ಅಲ್ಲಾಡಿಸಿ ಅಜ್ಜಮ್ಮ. ಅಲ್ಲಿಂದ ಹೊರಟೋಗ್ತಾಳೆ ಮೋಹನ. ಅಜ್ಜಮ್ಮ, ಇನ್ನೂ ಅದನ್ನೇ ಯೋಚನೆ ಮಾಡ್ತಾ ಇದೀಯಾ ಅಂತ ಬರ್ತಾನೆ ಕೊಟ್ಲೆ. ಅಲ್ಲ ಕಣ್ಲಾ ಕೊಟ್ಲೆ, ಇಷ್ಟು ವಯಸ್ಸಾಗಿರೋ ಅಜ್ಜಮ್ಮ ಹೇಳಿ ಇಷ್ಟು ಕೇಳ್ಕೊತಾವಳಲ್ಲ ಅಂತ ಆದರೂ ಮರ್ಯಾದೆ ಕೊಡ್ಬಾರ್ದ? ಮುಖಕ್ಕೆ ಕೊಡ್ದವ್ರಂಗೆ ನಾವಿಬ್ರು ಒಂದಾಗಕ್ಕಿಲ್ಲ ಅಂತ ಹೇಳಿ ನನ್ನ ಮಾತಿಗೆ ಬೆಲೆ ಕೊಡ್ದವ್ರಂಗೆ ನಡ್ಕೊಂಡ್ಬಿಟ್ರು ಅಂತ ಅಜ್ಜಮ್ಮ ಹೇಳ್ತಿರ್ತಾಳೆ. ಅಜ್ಜಮ್ಮ, ಏನೋ ಪರಿಸ್ಥಿತಿ, ಕೋಪದಲ್ಲೇ ಹಂಗೆ ಮಾತಾಡ್ಬಿಟ್ರು ಅಟಯ್ಯ. ಅವ್ರು ನಿಮ್ಮ ಮಾತು ಕೇಳ್ದೆ ಎಲ್ಲಿಗೋದಾರೋ, ನಡಿ ಮಲಿಕೋ ಅಂತ ಹೇಳ್ತಾನೆ ಕೊಟ್ಲೆ. ಇದನ್ನೆಲ್ಲ ಕಣ್ಣಲ್ಲಿ ನೋಡ್ಕೊಂಡು ಹೆಂಗ್ ತಾನೇ ಮಲಿಕಣ್ಣಣ ಹೇಳು? ಕಣ್ಣು ಮುಚ್ಚಿದ್ರುವೆ ಕಣ್ಣು ತೆರೆದ್ರುವೆ ಬರೀ ಇವರಿಬ್ಬರದೇ ಚಿಂತೆ ಕಂಡ್ಲಾ ನನಗೆ ಅಂತ ಅಜ್ಜಮ್ಮ ಹೇಳ್ತಾಳೆ. ಏನು ಮಾಡೋಕ್ಕಾಗಕ್ಕಿಲ್ಲ ಅಜ್ಜಮ್ಮ, ಕೆಲವೊಂದ್ಕಿತ ನಮ್ಮ ಕೈಲಿ ಏನಿರ್ತದೆ ಹೇಳು ಅಂತ ಕೊಟ್ಲೆ ಹೇಳ್ತಾನೆ. ಮುಖ ನೋಡ್ತಾಳೆ ಅಜ್ಜಮ್ಮ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಇನ್ನು ಯಾರು ವಿನೋದ ವೈಎಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.